ಕೇದಾರ್ನಾಥಿಂದ ಬದ್ರಿನಾಥ್ಗೆ ಯಾವ ಥರ ಹೋಗೋದು ಇರೋದ್ರಿಂದ ತುಂಬಾನೇ ಲ್ಯಾಂಡ್ಸ್ಕೇಪ್ ಆಗೋದು ಜೋಶಿ ಮಠ ಅಂತ ಹೇಳಿ ಗೊತ್ತಿಲ್ಲ. ಒಂದು ಆಂಟಿ ಸ್ಮೈಲ್ ಕೊಟ್ಟು ಇಂಡಿಯಾ ಫಸ್ಟ್ ವಿಲೇಜ್ ಅಂತ ಹೇಳ್ತಾರೆ. ಅಂದರೆ ಇಲ್ಲಿಂದ ನಮಗೆ ಹತ್ರ ಆಗ್ತದೆ. ಇದು ಪಂಚಪಾಂಡವರ ಸ್ಟ್ಯಾಚು. ಹಿಂದೆ ಟ್ರೈನ್ ಎಲ್ಲ ಕ್ರಾಸಿಂಗ್ ಕೊಟ್ರು ಅಂತ ಹೇಳಿ. ಹಾಗಾಗಿ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ಮೊದಲಿನ ವೀಡಿಯೋದಲ್ಲಿ ಹೇಳ್ದಂಗೆ ಕೇದಾರ್ನಾಥಿಂದ ಬದ್ರಿನಾಥ್ಗೆ ಯಾವ ಥರ ಹೋಗೋದಂತ ಹೇಳ್ಕೊಡ್ತೇನೆ. ಕೇದಾರ್ನಾಥಿಂದ ನಾವು ಗೌರಿಕುಂಡ ತನಕ ನಡ್ಕೊಂಡೇ ಬರಬೇಕು. ಆಮೇಲೆ ಗಾಡಿ ವ್ಯವಸ್ಥೆ ಇದೆ. ಕೇದಾರ್ನಾಥಿಂದ ಹೊಡುವಾಗಲೇ ಮಧ್ಯಾಹ್ನ ಆಗಿತ್ತು. ಆಮೇಲೆ ಗೌರಿಕುಂಡ ತನಕ ಬರುವಾಗ ಸಾಯಂಕಾಲ ಆಗಿತ್ತು. ಇಲ್ಲಿಂದ ಗಾಡಿ ಮಾಡಿಕೊಂಡು ದಾರಿ ಮಧ್ಯದಲ್ಲಿ ಹೋಗ್ತಿದ್ವಿ. ನಮಗೊಂದು ದೊಡ್ಡ ಟನಲ್ ನೋಡಲಿಕ್ಕೆ ಸಿಕ್ತು. ಆಲ್ರೆಡಿ ಟ್ರೆಕ್ಕಿಂಗ್ ಎಲ್ಲ ಮಾಡ್ಕೊಂಡು ಬಂದಿರೋದ್ರಿಂದ ದಾರಿ ಮಧ್ಯದಲ್ಲಿ ಹೋಗುವಾಗ ಒಂದು ಪ್ಲೇಸ್ ಎಲ್ಲ ನೋಡಿಕೊಂಡು ಅಲ್ಲಿ ಸ್ಟೇ ಆದ್ವಿ. ನೆಕ್ಸ್ಟ್ ಡೇ ನಾವು ಮಾರ್ನಿಂಗ್ ಹೊರಟ್ವಿ. ಇಲ್ಲಿ ತುಂಬಾ ಗುಡ್ಡ ಬೆಟ್ಟಗಳೆಲ್ಲ ನೋಡಲಿಕ್ಕೆ ಸಿಕ್ತು. ಆಲ್ರೆಡಿ ನಾವು ಬದ್ರಿನಾಥ್ ಟೆಂಪಲ್ಗೆ ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಕೊಂಡೇ ಹೋಗಿದ್ವಿ. ದಾರಿ ಮಧ್ಯೆ ನಮಗೆ ಮಿಲಿಟ್ರಿ ಅವರೆಲ್ಲ ಚೆಕಿಂಗ್ ಎಲ್ಲ ಮಾಡಿದರು. ಆಲ್ರೆಡಿ ನಮ್ಮದು ರಿಜಿಸ್ಟ್ರೇಷನ್ ಎಲ್ಲ ಆಗಿತ್ತು. ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಕೊಂಡೇ ಬಂದರೆ ಒಳ್ಳೆಯದು. ಇಲ್ಲಾಂದ್ರೂ ವ್ಯವಸ್ಥೆ ಇದೆ, ಇಲ್ಲಿ ಮಾಡ್ಕೊಳ್ಬೋದು. ರಿಜಿಸ್ಟ್ರೇಷನ್ ಎಲ್ಲ ದಾರಿ ಮಧ್ಯೆ ಇದೆ. ಇಲ್ಲಿ ಬೆಟ್ಟ ಗುಡ್ಡ ಇರೋದ್ರಿಂದ ತುಂಬಾ ಲ್ಯಾಂಡ್ಸ್ಕೇಪ್ ಆಗೋದು. ಹಾಗಾಗಿ ನಮಗೆ ರೋಡ್ ಮಧ್ಯ ನೋಡಲಿಕ್ಕೆಲ್ಲ ಸಿಕ್ತು. ತುಂಬಾ ಗುಡ್ಡ ಎಲ್ಲ ಕುಸಿದು ಬಿದ್ದಿತ್ತು. ನೋಡ್ಕೊಂಡೆಲ್ಲ ನಾವು ಹೋಗ್ತಾ ಇದ್ವಿ. ಇಲ್ಲಿ ತಿರುವು ಜಾಸ್ತಿ ತುಂಬಾ. ಸೊ ಆಮೇಲೆ ನಮಗೆ ಒಂದು ಟೆಂಪಲ್ ಸಿಕ್ತು, ಜೋಶಿ ಮಠ ಅಂಥೇಳಿ. ಸೊ ಅಲ್ಲೆಲ್ಲ ನಾವೆಲ್ಲ ನೋಡಿಕೊಂಡು ಪ್ರಾರ್ಥನೆ ಎಲ್ಲ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ. ಫೈನಲ್ ಆಗಿ ನಾವು ಬದ್ರಿನಾಥ್ಗೆ ರೀಚ್ ಆದ್ವಿ. ತುಂಬಾ ಖುಷಿ ಆಯಿತು ರೀಚ್ ಆದ ತಕ್ಷಣ. ಅಲ್ಲೆಲ್ಲ ತುಂಬ ಎಲ್ಲ ವ್ಯೂಸ್ ಎಲ್ಲ ನೋಡಲಿಕ್ಕೆ ಸಿಕ್ತು. ಜನ ಕೂಡ ಇದ್ದರು. ತುಂಬ ಕೆಲಸ ಎಲ್ಲ ಆಗ್ತಿತ್ತು. ಹೊಸ ಕಟ್ಟಡ ಎಲ್ಲ ನಿರ್ಮಾಣ ಎಲ್ಲ ಆಗ್ತಿತ್ತು. ತುಂಬಾ ಜನ ಇದ್ರು. ಲಗೇಜ್ ಎಲ್ಲ ನಮ್ದಿತ್ತು. ನಾವು ಗಾಡಿಯಲ್ಲಿ ಇಟ್ಟು ಬಂದ್ವಿ. ಆಮೇಲೆ ನಾವು ದರ್ಶನಕ್ಕೆ ನಿಂತ್ವಿ. ಯಾಕಂದರೆ ಕೇದಾರ್ನಾಥಲ್ಲಿ ನಾವು ತುಂಬ ಹೊತ್ತು ಲೈನಲ್ಲಿ ನಿಂತಿದ್ವಿ. ಸೊ ಇಲ್ಲಿ ಕೂಡ ಅದೇ ಥರ ಅಂದ್ಕೊಂಡೆ. ಬಟ್ ಅರ್ಧ ಗಂಟೆಯಲ್ಲಿ ನಾವು ರೀಚ್ ಆದ್ವಿ. ಆಮೇಲೆ ಟೆಂಪಲ್ ಮುಂದೆ ಒಂದು ಸೆಲ್ಫಿ ತೆಕ್ಕೊಂಡ್ವಿ. ಯಾರಂತ ಗೊತ್ತಿಲ್ಲ, ಒಂದು ಆಂಟಿ ಸ್ಮೈಲ್ ಕೊಟ್ಟರು. ಫೋಟೋ ಎಲ್ಲ ತೆಗೆದ್ವಿ. ಟೆಂಪಲ್ ಒಳಗಡೆ ಹೋಗಿ ದರ್ಶನ ಎಲ್ಲ ಆಯಿತು ನಮ್ಮದು. ದರ್ಶನ ಎಲ್ಲ ನೋಡಿದ ಮೇಲೆ ಟೆಂಪಲ್ ಸುತ್ತ ಎಲ್ಲ ಬಂದ್ವಿ. ಆಮೇಲೆ ವಿಡಿಯೋ ಒಂದು ತಗೊಂಡ್ವಿ. ಫೈನಲಿ ನಮ್ಮದು 2 ಕಡೆ ಟೆಂಪಲ್ ಇದ್ದು ದರ್ಶನ ಆಯಿತು. ಬರುವಾಗಲೇ ಪ್ಲ್ಯಾನ್ ಮಾಡ್ಕೊಂಡೆಲ್ಲ ಬಂದ್ವಿ ನಾವು. ಕೇದಾರ್ನಾಥ್ ಮತ್ತು ಬದ್ರಿನಾಥ್ ಇದೆಲ್ಲ ದರ್ಶನ ಎಲ್ಲ ಮಾಡಿಕೊಂಡೇ ಬರೋದು ಅಂತ ಹೇಳಿ. ಆಮೇಲೆ ಹೊರಗಡೆ ಬಂದು ಸ್ವಲ್ಪ ಶಾಪಿಂಗ್ ಎಲ್ಲ ಏನಿದೆ ಅದನ್ನೆಲ್ಲ ಸ್ವಲ್ಪ ನೋಡಿದ್ವಿ. ಏನಾದರೂ ಪರ್ಚೇಸ್ ಬೇಕಿತ್ತಾ, ಅಲ್ಲ ಮನೆಗೆ ಏನಾದರೂ ಕೊಂಡೋಗ್ಬೇಕಿತ್ತಾ ಅದನ್ನೆಲ್ಲ ತಗೊಂಡ್ವಿ. ಬಂದ ದಾರಿದ್ದು ಒಮ್ಮೆ ಗೂಗಲ್ ಮ್ಯಾಪಲ್ಲಿ ನಾನು ನೋಡಿಕೊಂಡೆ. ಯಾಕಂದರೆ ಹಿಮಪಾತ ಎಲ್ಲ ತುಂಬ ಇಲ್ಲಿ ಇರ್ತದೆ. ಇವಾಗ ನಾವು ಬಂದ ಟೈಮಲ್ಲೆಲ್ಲ ಹಿಮಪಾತ ನಮಗೆ ಕಾಣಲಿಕ್ಕೆ ಸಿಗಲಿಲ್ಲ. ಯಾಕಂದರೆ ನವಂಬರ್ ಆಮೇಲೆಲ್ಲ ಹೆವಿ ಇರ್ತದೆ ಅಂತ ಹೇಳ್ತಾರೆ. ನಾವು ಬಾದಾಮಿ ಮಿಲ್ಕ್ ಕುಡಿಲಿಕ್ಕೆ ಬಂದ್ವಿ. ಇಲ್ಲಿ ಸ್ವಲ್ಪ ಫೇಮಸ್ ಇದು. ಮತ್ತು ಇಲ್ಲಿನ ವೆದರಿಗೆ ತುಂಬ ಬಿಸಿ, ತುಂಬಾ ಚೆನ್ನಾಗಿರ್ತದೆ. ನಾವು ಆಮೇಲೆ ಅಲ್ಲಿಂದ ಹೊರಟ್ವಿ. ಮುಂದೆ ನಮಗೆ ನೋಡಲಿಕ್ಕೆ ಸಿಕ್ಕಿದ್ದು ಮಾನಾ ವಿಲೇಜ್. ಇಂಡಿಯಾ ಫಸ್ಟ್ ವಿಲೇಜ್ ಅಂತ ಹೇಳ್ತಾರೆ. ಇಂಡಿಯಾ ಇಲ್ಲಿಂದ ಸ್ಟಾರ್ಟಿಂಗ್ ನಮಗೆ ಸಿಗೋದಂತ ಹೇಳ್ತಾರೆ. ಇದು ಚೀನಾ ಬಾರ್ಡ್ರ್ ಹತ್ರನೇ ಇರೋದು. ಅಂದರೆ ಇಲ್ಲಿಂದ ನಮಗೆ ಹತ್ತಿರ ಆಗ್ತದೆ. ಆ್ಯಕ್ಚುಲಿ ನಾವು ಮನೆಯಿಂದ ತುಂಬಾ ದೂರ ಇದ್ವಿ. ಹೋಮ್ ಟೌನಿಂದ ಇವಾಗ ತುಂಬಾ ದೂರ ಬಂದ್ವಿ. ಇಲ್ಲಿ ವೆದರ್ ಆಮೇಲೆ ನಾವು ಬಂದಿರೋ ಪ್ಲೇಸ್ ತುಂಬಾ ದೂರ. ಚಳಿಗಾಲದಲ್ಲಿ ಈ ಕಡೆ ಬರೋದು ತುಂಬಾ ಕಷ್ಟ. ಯಾಕಂದರೆ ಹಿಮಪಾತ ನಮಗೆ ತುಂಬಾ ಸಿಗ್ತದೆ ನೋಡಲಿಕ್ಕೆ. ಮತ್ತು ನಡ್ಕೊಂಡು ಹೋಗ್ಲಿಕ್ಕೂ ಕಷ್ಟನೇ. ಇವಾಗ ನೆನೆಸ್ಕೊಂಡ್ರೆ ತುಂಬಾ ಖುಷಿ ಆಗ್ತದೆ. ಯಾಕಂದರೆ ನಾವು ತುಂಬ ದೂರ ಬಂದಿದ್ವಿ. ನಮ್ಮದು ಡ್ರೀಮ್ ಕೂಡ ಆಗಿತ್ತಿತ್ತು. ಮ್ಯಾಪೆಲ್ಲ ನೋಡಿದ ಮೇಲೆ ನೆಕ್ಸ್ಟ್ ನಾವು ಮಾನಗಾವಿಗೆ ಎಂಟ್ರಿ ಕೊಟ್ವಿ. ಒಳಗಡೆ ಬಂದ್ವಿ ನಾವು. ಟೂರಿಸ್ಟ್ಗೆಲ್ಲ ತುಂಬಾ ಬರ್ತಾ ಇರ್ತಾರೆ ಇಲ್ಲಿ. ನೋಡಲಿಕ್ಕೆಲ್ಲ ತುಂಬ ಇದೆ ಇಲ್ಲಿ. ಆಮೇಲೆ ಬಟ್ಟೆ ಎಲ್ಲ ಇಲ್ಲಿ ಕೈಯಲ್ಲೆಲ್ಲ ರೆಡಿ ಮಾಡ್ತಾರೆ. ಪ್ರೈಸು ತುಂಬಾ ಇದೆ ಇಲ್ಲಿ ರೇಟು. ಯಾಕಂದರೆ ಕೈಯಲ್ಲೆಲ್ಲ ರೆಡಿ ಮಾಡೋದು ಎಲ್ಲ ನೋಡ್ಕೊಂಡು ನಾವು ಮುಂದೆ ಹೊರಟ್ವಿ. ಮುಂದೆ ತುಂಬ ದೂರ ಇದೆ ಅಂತ ಅಂದ್ಕೊಂಡ್ವಿ. ಯಾಕಂದರೆ ನಡೀಲಿಕ್ಕೆ ನಮಗೆ ಮೊದಲೇ ನಾವು ಟಯರ್ಡ್ ಆಗಿದ್ವಿ ಅಲ್ಲ. ಹಾಗಾಗಿ ಮುಂದೆ ನಮಗೆ ಸರಸ್ವತಿ ರಿವರ್ ನೋಡಲಿಕ್ಕೆ ಸಿಕ್ತು. ಇಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ಇಲ್ಲಿ
ಋಷಿ ಮುನಿಗಳೆಲ್ಲ ತಪಸ್ಸಿಗೆಲ್ಲ ಇದು ಬಂಡೆಯ ಅಡಿಯಲ್ಲೆಲ್ಲ ಕೂತಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ನಮಗೆ ಸರಸ್ವತಿ ರಿವರ್ ಇದು ನೀರು ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿ ಅಂತ ನೋಡಲಿಕ್ಕೆ ಸಿಗಲ್ಲ, ಯಾಕಂದರೆ ಅದು ಎಲ್ಲಿಂದ ಬರ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಅದೆಲ್ಲ ನೋಡಿದ್ವಿ ನಾವು. ಆಮೇಲೆ ಮುಂದೆ ನಮಗೆ ಗಂಟೆ ನೋಡಲಿಕ್ಕೆ ಸಿಕ್ತು, ಟೆಂಪಲಲ್ಲಿ ಇರ್ತದೆ ಅದೇ ಥರ. ಸೊ ನಾವಲ್ಲಿ ಹಾರಿ ಅದನ್ನೊಂದು ಬಡ್ದ್ವಿ, ಒಂದು ಖುಷಿ ಆಯಿತು. ಮುಂದೆ ಹೋದರೆ ನಮಗೆ ಈ ಥರ ಎಲ್ಲ ನೋಡಲಿಕ್ಕೆ ಸಿಗ್ತದೆ. ಸೆಲ್ಫಿ ಪಾಯಿಂಟ್ ಸಿಕ್ತು. ಸೊ ಅಲ್ಲೆಲ್ಲ ನಾವು ಫೋಟೋ ಎಲ್ಲ ತಗೊಂಡ್ವಿ. ಮುಂದೆ ನಾವು ಹೋಗಲಿಲ್ಲ, ಯಾಕಂದರೆ ಮುಂದೆ ಹೋದವರೆಲ್ಲ ಹೇಳಿದರು ಏನಿಲ್ಲ ಅಲ್ಲಿ ಹೋಗೋದು ಬೇಡ ಅಂತೇಳಿ. ಮತ್ತು ಕತ್ಲು ಆಗಿತ್ತು, ಅದಕ್ಕೆ ಹೋಗಲಿಲ್ಲ ನಾವು. ಇದು ಪಂಚಪಾಂಡವರದ್ದು ಒಂದು ಸ್ಟ್ಯಾಚ್ಯೂ ಎಲ್ಲ ಮಾಡಿದರು. ಸೊ ಅದನ್ನೆಲ್ಲ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ಮತ್ತು ಪಂಚಪಾಂಡವರ ಜೊತೆ ಶ್ವಾನ ಒಂದು ಸ್ವರ್ಗಕ್ಕೆ ಹೋಯಿತು ಅಂತೇಳಿ ಒಂದು ಕತೆ ಇದೆ, ತುಂಬಾ ಇದೆ ಅದರ ಬಗ್ಗೆ ಹೇಳೋಕ್ಕೆ. ಸೊ ಅವರದ್ದು ಸ್ಟ್ಯಾಚ್ಯೂ ಎಲ್ಲ ನಮಗೆ ನೋಡಲಿಕ್ಕೆ ಸಿಕ್ತು, ತುಂಬ ಚೆನ್ನಾಗಿತ್ತು. ಸೊ ಒಂದೊಂದಾಗಿ ನಾವೆಲ್ಲ ನೋಡಿಕೊಂಡೆಲ್ಲ ಅಲ್ಲಿಂದ ರಿಟರ್ನ್ ನಾವು ಹೊರಟ್ವಿ. ಇದು ಸರಸ್ವತಿ ಮಾತಾ ಟೆಂಪಲ್. ಇದು ರಿವರ್ ಪಕ್ಕನೇ ಇರೋದು, ಅದಕ್ಕೆ ಹೆಸರು ಕೂಡ ಸರಸ್ವತಿ ರಿವರ್ ಅಂತ ಹೇಳಿ. ಇಲ್ಲೆಲ್ಲ ನಾವು ತಿರುಗಾಡಿ ನೋಡ್ಕೊಂಡೆಲ್ಲ ಆಮೇಲೆ ಅಲ್ಲಿಂದ ನಾವು ಹೊರಟ್ವಿ. ಮುಂದೆ ನಾವು ದಾರಿ ಮಧ್ಯೆ ಹೋಗುವಾಗ, ಯಾಕಂದರೆ ಕತ್ಲಾಗಿತ್ತು, ನೆಕ್ಸ್ಟ್ ನಮ್ಮ ಹುಡುಗಿಗೆ ಒಂದು ಹೂ ಬೇಕಂತ ಹೇಳಿದ್ಲು. ಅಲ್ಲಿ ದಾರಿ ಮಧ್ಯೆ ನಮಗೆ ಹೂವೆಲ್ಲ ತುಂಬ ಚೆನ್ನಾಗಿ ನೋಡಲಿಕ್ಕೆಲ್ಲ ಸಿಕ್ತು. ಸೊ ನಾನು ಹೇಗೂ ಏನೋ ಕಷ್ಟ ಬಂದು ಅಲ್ಲಿಂದೆಲ್ಲ ತೆಕ್ಕೊಂಡು ಬಂದೆ. ನೋಡಿದರೆ ನನ್ನನ್ನು ಆಟಾಡ್ಸ್ಕೊಂಡು ಬರೋರೆಲ್ಲ ಹೇಗೋ ತಗೊಂಡು ಬಂದು ಕೊಟ್ಟೆ. ಸೊ ಅದನ್ನೆಲ್ಲ ಇಟ್ಕೊಂಡು ಹೋಗುವಾಗ ದಾರಿಲಿ ಕಾರ್ನಲ್ಲೆಲ್ಲ ವೀಡಿಯೋ ಎಲ್ಲ ಮಾಡಿಕೊಂಡು ಖುಷಿಯಾಗಿ ನಗಾಡ್ತಾರೆ. ನೆಕ್ಸ್ಟ್ ನಾವು ಹೊರಟ್ವಿ ಅಲ್ಲಿಂದ. ಮುಂದೆ ನಮಗೆ ದಾರಿ ಮಧ್ಯೆನೇ ಹೋಗುವಾಗ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ರೂಮೆಲ್ಲ ತೆಕ್ಕೊಂಡು ಒಂದು ಕಡೆ ಸ್ಟೇ ಆದ್ವಿ. ನೆಕ್ಸ್ಟ್ ಮಾರ್ನಿಂಗ್ ನಾವು ಸೀದಾ ಹರಿದ್ವಾರ್ಗೆ ಹೋಗಬೇಕಿತ್ತು. ಮುಂದೆ ನಾವು ಮಧ್ಯಾಹ್ನ ಹೊತ್ತಿಗೆ ನಾವು ರೀಚ್ ಆದ್ವಿ. ನಾವು ಹರಿದ್ವಾರ್ಗೆ ರೀಚ್ ಆದಮೇಲೆ ಅಲ್ಲೇ ರೂಮೆಲ್ಲ ಮಾಡಿಕೊಂಡು ಆಮೇಲೆ ಸಾಯಂಕಾಲ ಹೊತ್ತಿಗೆ ಗಂಗಾರತಿಗೆ ಬಂದ್ವಿ. ಯಾಕಂದರೆ ಇವತ್ತು ಕೊನೆ ದಿನ ಆಗಿತ್ತು, ಹಾಗಾಗಿ ಎಲ್ಲ ನೋಡ್ಕೊಂಡು ಹೋಗುವ ಅಂತೇಳಿ ಎಲ್ಲ ಬಂದ್ವಿ ನಾವು. ಸಾಯಂಕಾಲ ಹೊತ್ತಿಗೆ ಗಂಗಾರತಿ ನಮಗೆ ನೋಡಲಿಕ್ಕೆ ಸಿಕ್ತು ಕೊನೆಗೂ. ತುಂಬಾ ಜನ ಸೇರಿದ್ರು ಇವತ್ತು. ನಾವು ಸ್ವಲ್ಪ ಬೇಗನೆ ಬಂದು ಸ್ವಲ್ಪ ಮುಂದೆನೇ ಕೂತ್ವಿ ನಾವು. ಫೈನಲ್ ಆಗಿ ನಮ್ದು ಗಂಗಾರತಿ ಶಾಪಿಂಗ್ ಎಲ್ಲ ಏನಿದೆ ಅದನ್ನೆಲ್ಲ ಪರ್ಚೇಸ್ ಮಾಡಿ ಹೊರಟಿ ನಾವು. ಪರ್ಚೇಸ್ ಎಲ್ಲ ಆದಮೇಲೆ ಹೋಗಿ ಮಲ್ಕೊಂಡ್ವಿ, ಯಾಕೆಂದರೆ ನೆಕ್ಸ್ಟ್ ಮಾರ್ನಿಂಗ್ ನಾವು ಹೊರಡಬೇಕಿತ್ತು ಮ್ಯಾಂಗ್ಳೂರಿಗೆ. ಬೆಳಿಗ್ಗೆ ನಾವು ಹರಿದ್ವಾರ್ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ತುಂಬಾ ಖುಷಿಯಾಗಿತ್ತು, ಯಾಕಂದರೆ ಹೆಲ್ತ್ ಎಲ್ಲ ಸ್ವಲ್ಪ ನಂದು ತಲೆನೋವೆಲ್ಲ ಬಂದು ಸ್ವಲ್ಪ ಆಚೆ ಆಗಿತ್ತು. ಕೊನೆಗೂ ನಾವು ಮಂಗಳೂರಿಗೆ ಹೊರಟ್ವಿ, ತುಂಬಾ ಖುಷಿಯಾಗಿ ಹೊರಟ್ವಿ. ಕೊನೆಗೂ ಟ್ರೈನ್ ಬಂದೇ ಬಿಡ್ತು, ತುಂಬ ಖುಷಿಯಾಯಿತು. ಯಾಕಂದರೆ ರಿಟರ್ನ್ ಹೋಗುವಾಗ ನಾವು AC ಬುಕ್ ಮಾಡಿದ್ವಿ, ಯಾಕಂದರೆ ತುಂಬ ಟಯರ್ ಆಗಿತ್ತು, ಆರಾಮ್ಸೆ ಮಲ್ಕೊಂಡು ಹೋಗುವ ಅಂತೇಳಿ ನಾವು ಬುಕ್ ಮಾಡಿದ್ವಿ. ತುಂಬಾ ಕಂಫರ್ಟೇಬಲ್ ಆಗಿತ್ತು ಒಳಗಡೆ, ತುಂಬಾ ಖುಷಿಯಾಯಿತು ನಮಗೆ. ಹೊರಗಡೆ ನೋಡ್ತಾ ನೋಡ್ತಾ ಟೈಮ್ ಹೋದದೇ ಗೊತ್ತಾಗಲಿಲ್ಲ, ಕತ್ಲಾಗಿತ್ತು. ಊಟ ಎಲ್ಲ ಮಾಡ್ಕೊಂಡು ನಾವು ಮಲ್ಕೊಂಡ್ವಿ. ಬೆಳಿಗ್ಗೆ ಬೇಗ ಎದ್ದು ಟ್ರೈನ್ ಬಾಗ್ಲ ಹತ್ರ ಬ್ರಷ್ ಮಾಡ್ತಾ ತಮಾಷೆ ಮಾಡ್ತಾ ವಿಡಿಯೋ ಎಲ್ಲ ಮಾಡಿದ್ವಿ. ಬ್ರಷ್ ಎಲ್ಲ ಆದಮೇಲೆ ಕಾಫಿ ಮತ್ತು ತಿಂದು ಆಮೇಲೆ ಟ್ರೈನೆಲ್ಲ ಜನ ಸ್ವಲ್ಪ ಕಾಲಿತ್ತು, ಹಾಗಾಗಿ ಕನ್ನಡಿ ಮುಂದೆ ಸ್ವಲ್ಪ ಹೊತ್ತು ನಿಂತು ವೀಡಿಯೋಸ್ ಎಲ್ಲ ನಾವು ಮಾಡಿದ್ವಿ. ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೊರಗಡೆ ಎಲ್ಲ ನೋಡ್ತಾ ಕೂತೆ. ನಾವು AC ಬುಕ್ ಮಾಡಿದ್ರಿಂದ ಸ್ವಲ್ಪನೇ ಕಂಫರ್ಟೇಬಲ್ ತುಂಬಾ ಇತ್ತು. ಕಾಫಿ ತಿಂಡಿ ಊಟದವರೆಲ್ಲ ಅಷ್ಟೇನು ಬರ್ತಿರ್ಲಿಲ್ಲ, ಹಾಗಾಗಿ ಕಿರಿಕಿರಿ ಏನು ಆಗ್ತಿರ್ಲಿಲ್ಲ. ರೆಸ್ಟೆಲ್ಲ ತುಂಬಾ ಮಾಡಿದ್ವಿ ನಾವು ಮಲ್ಕೊಂಡೆಲ್ಲ. ಆದರೆ ರಾತ್ರಿ ಹೊತ್ತಿಗೆ ಸ್ವಲ್ಪ AC ಜಾಸ್ತಿನೇ ಆಗ್ತಿತ್ತು, ಚಳಿ ಆಗ್ತಿತ್ತು ನಮಗೆ.
ಬೆಡ್ಶೀಟ್ ಎಲ್ಲ ವ್ಯವಸ್ಥೆ ಇತ್ತು, ಆದ್ರೂ ಸ್ವಲ್ಪ ಕೋಲ್ಡ್ ಜಾಸ್ತಿ ಅನ್ನಿಸ್ತು ನಮಗೆ. ತುಂಬಾ ಬೋರ್ ಆಗ್ತಿತ್ತು. ಮೊಬೈಲ್ ಏನಾದರೂ ಯೂಸ್ ಮಾಡೋ ಅಂದ್ಕೊಂಡ್ರೆ ನೆಟ್ವರ್ಕ್ ಇರಲಿಲ್ಲ. ಯಾಕಂದರೆ ಕೆಲವು ಕಡೆ ನೆಟ್ವರ್ಕ್ ಸಿಗ್ತಿತ್ತು, ಕೆಲವು ಕಡೆ ಸಿಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಸುಮ್ಮನೆ ಹೊರಗಡೆ ನೋಡ್ತಾ ಕೂತ್ಕೊಂಡಿದ್ದೆ. ನಾವು ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ ಅದೇ ಥರ ರಿಟರ್ನ್ ಬರ್ತಿದ್ವಿ, ಏನು ತೊಂದರೆ ಆಗಲಿಲ್ಲ. ಯಾಕಂದರೆ ಸಮಸ್ಯೆ ಇದ್ದದೇ ನಮಗೆ ಕೇದಾರ್ನಾಥ್ ಇದ್ದು. ಯಾಕಂದರೆ ಅಲ್ಲೇ ಲ್ಯಾಂಡ್ಸ್ಕೇಪ್ ಎಲ್ಲ ಜಾಸ್ತಿ ಆಗ್ತಿದ್ದದು, ಬೇರೆ ಏನು ತೊಂದರೆ ಆಗಲಿಲ್ಲ. ಹಾಗೆ ಆರಾಮ್ಸೆ ರಿಟರ್ನ್ ಎಲ್ಲ ಬರ್ತಿದ್ವಿ ನಾವು. ಇವಾಗ ನೋಡ್ತಾ ನೋಡ್ತಾ ಟೈಮ್ ಹೋಗ್ತಿರೋದು ಗೊತ್ತೇ ಆಗಲಿಲ್ಲ. ಆಮೇಲೆ ಟ್ರೈನ್ ಸ್ವಲ್ಪ ನಿಲ್ಲಿಸಿದ್ರು, ಯಾಕಂದರೆ ಕ್ರಾಸಿಂಗ್ ಎಲ್ಲ ಇತ್ತು. ಸೊ ನಾನು ಸ್ವಲ್ಪ ಹೊರಗಡೆ ಹೋಗಿ ವೀಡಿಯೋ ಎಲ್ಲ ಮಾಡ್ತಿದ್ದೆ. ಆವಾಗ ನಂಗೆ ಗೊತ್ತಾಯಿತು ಒಂದೇ ಟ್ರೈನ್ ಎಲ್ಲ ಕ್ರಾಸಿಂಗ್ ಕೊಟ್ರು ಅಂತ ಹೇಳಿ. ಹಾಗಾಗಿ ಅದನ್ನೆಲ್ಲ ನೋಡ್ಕೊಂಡೆಲ್ಲ ನಿಂತೆ ನಾನು ಸ್ವಲ್ಪ ಹೊತ್ತು. ಮುಂದೆ ಹೋಗ್ತಾ ನಮಗೊಂದು ಬ್ರಿಡ್ಜ್ ನೋಡ್ಲಿಕ್ಕೆ ಸಿಕ್ತು. ನನಗೆ ಬ್ರಿಡ್ಜ್ ನೋಡ್ತಾ ನೋಡ್ತಾ ಸಿಗಂದೂರಲ್ಲಿ ಲಾಂಗೆಸ್ಟ್ ಬ್ರಿಡ್ಜ್ ಆಗಿದೆಲ್ಲ ಅದೆಲ್ಲ ನೆನಪು ಬಂತು. ಸ್ವಲ್ಪ ನೋಡ್ಕೊಂಡು ನಿಂತೆ ನಾನು. ಸಾಯಂಕಾಲ ಆಗ್ತಾ ಬಂತು, ಹಾಗಾಗಿ ನಾನು ಅಲಾರಾಮ್ ಇಟ್ಟು ಮಲ್ಕೊಂಡೆ. ಯಾಕೆಂದರೆ ಮ್ಯಾಂಗ್ಳೂರು ರೀಚ್ ಆಗುವಾಗ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ. ಫೈನಲ್ ಆಗಿ ಅಲಾರಾಮ್ ಆಯಿತು. ಅಷ್ಟೊತ್ತಿಗೆ ನಾವು ಮ್ಯಾಂಗ್ಳೂರು ರೀಚ್ ಆಗಿದ್ವಿ. ತುಂಬಾ ಖುಷಿ ಆಯಿತು ಮ್ಯಾಂಗ್ಳೂರು ರೀಚ್ ಆದಮೇಲೆ. ಕೊನೆಗೂ ನಮ್ಮದು ಕೇದಾರ್ನಾಥ್ ಮತ್ತು ಬದ್ರಿನಾಥ್ ಟ್ರಿಪ್ ಆಯಿತು. ಹೀಗೇನೆ ಒಳ್ಳೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡಿ, ಹೀಗೇನೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.